ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ವಿಷಯವನ್ನು ಹೇಳೋಕ್ಕಿಂತ ಮೊದಲು ಈ ವಿಡಿಯೋಗಳನ್ನು ನೋಡ್ಕೊಂಡ್ಬನ್ನಿ. ನಾನು ನಿಮ್ಮ ಭಾರತದ ನಕ್ಷೆ. ನನ್ನಲ್ಲಿ 28 ರಾಜ್ಯಗಳಿವೆ, 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ನನ್ನ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ನನ್ನ ತಾಯಿ ಭುವನೇಶ್ವರಿ ದೇವಿ ಹಾಗೂ ತಂದೆ ವಿಶ್ವನಾಥ ದತ್ತ. ಹಾಗಾದ್ರೆ ನಾನು ಯಾರು ಹೇಳಬಲ್ಲಿರಾ? ನೋಡಿದ್ರಲ್ಲ, ಎಷ್ಟೊಂದು ಸಿಂಪಲ್ ಆಗಿದೆ, ತುಂಬ ವಿಶೇಷ ಅನಿಸುತ್ತಲ್ಲ, ತುಂಬ ಮುದ್ದಾಗಿದೆ ವಿಡಿಯೋಗಳು. ಈ ರೀತಿ ವಿಡಿಯೋಗಳನ್ನು ನೀವು ಕೂಡ ರೆಡಿ ಮಾಡ್ಬೋದು. ನೀವೇನಾದರೂ ಟೀಚರ್ ಆಗಿದ್ದರೆ, ಯೂಟ್ಯೂಬ್ ಕಂಟೆಂಟರ್ ಆಗಿದ್ದರೆ ಇಂಥ ವಿಡಿಯೋಗಳನ್ನ ಆರಾಮಾಗಿ ರೆಡಿ ಮಾಡ್ಬೋದು. ಶಾಲೆಯಲ್ಲಿ ನೀವಾರ ಪಾಠ ಹೇಳ್ತಿದ್ರೆ ಮಕ್ಕಳು ನಿಮ್ಮ ಮುಖವನ್ನು ನೋಡಿ ತುಂಬ ಬೇಜಾರಾಗಿರ್ತಾರೆ. ಎಕ್ಸಾಂಪಲ್ ನಾನೇ ತೊಗೊಳ್ಳಿ, ನನ್ನ ಮುಖ ನೋಡಿ ತುಂಬ ಮಕ್ಕಳು ಬೇಜಾರಾಗಿರ್ತಾರೆ. ಅದಕ್ಕಾಗಿ ನಾವೇನಾದರೂ ಈ ಗೋಳಗುಮ್ಮಟ, ತಾಜ್ ಮಹಲ್ ಇಂಥ ಕಟ್ಟಡಗಳು ತಮ್ಮ ಬಗ್ಗೆ ತಾವೇ ಮಾತಾಡಿ ವಿವರಣೆ ಕೊಟ್ಟರೆ ಮಕ್ಕಳು ಇನ್ನೂ ಚೆನ್ನಾಗಿ ಕಲಿತಾರೆ. ಸ್ವಾಮಿ ವಿವೇಕಾನಂದ ಇರ್ಬೋದು, ನಾಡಪ್ರಭು ಕೆಂಪೇಗೌಡರು ಇರ್ಬೋದು, ಇವರು ತಮ್ಮ ಬಗ್ಗೆ ತಾವೇ ವಿವರಣೆ ಕೊಟ್ಟರೆ ಮಕ್ಕಳು ಇಂಟ್ರೆಸ್ಟ್ ಆಗಿ ತುಂಬಾ ಕಲಿತಾರೆ. ಸೊ ಇಂಥ ವಿಡಿಯೋಗಳನ್ನ ತುಂಬ ಸುಲಭವಾಗಿ ಮಾಡ್ಬೋದು. ಇನ್ನೊಂದು ವಿಶೇಷ ಅಂದರೆ ಇದು ಕಂಪ್ಲೀಟಾಗಿ ಫ್ರೀಯಾಗಿ ಮಾಡ್ಬೋದು. ಒಂದೇ ಒಂದು ಆ್ಯಪ್ ಇದೆ ಮೊಬೈಲಲ್ಲಿ. ಆ ಆ್ಯಪ್ ಮೂಲಕ ನೀವೇನಾದರೂ ಇಂಥ ವಿಡಿಯೋಗಳನ್ನ ರೆಡಿ ಮಾಡ್ಬೋದು. ಜಸ್ಟ್ ಒಂದು ಪ್ರಾಂಪ್ಟ್ ಕೊಟ್ಟರೆ ಸಾಕು, ವಿಡಿಯೋ ನಿಮ್ಗೆ ರೆಡಿಯಾಗಿ ಬರ್ತದೆ. ವಿತ್ ಸೌಂಡ್ ಎಫೆಕ್ಟ್ ಎಲ್ಲನೇ ಆ್ಯಡ್ ಆಗಿ ಬರ್ತದೆ. ಯಾವ ರೀತಿ ಮಾಡ್ಬೋದು ತಿಳಿಸ್ಕೊಡ್ತೀನಿ, ಬನ್ನಿ. ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಇಲ್ಲಿ ಸರ್ಚ್ನಲ್ಲಿ YT ಕ್ರಿಯೇಟ್ ಅಂತ ಸರ್ಚ್ ಮಾಡಿ. ಮೊದಲನೇದಾಗಿ ಬರುವಂಥ ಯೂಟ್ಯೂಬ್ ಕ್ರಿಯೇಟ್ ಇಲ್ಲೊಂದು ಸಿಂಬಲ್ ಕಾಣಿಸ್ತಿರ್ಬೋದು, ಇದನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಗ್ತಿದೆ ನೋಡ್ತಿರ್ಬೋದು. ಕರೆಕ್ಟ್ ಇದೆ ಸಿಂಬಲ್. ಹಲವಾರು ಕೆಲವೊಂದು ಥರ್ಡ್ ಆ್ಯಪ್ ಕೂಡ ಕೆಲವೊಂದು ಸೈಡ್ ತೋರಿಸ್ತಿರ್ಬೋದು, ಬಟ್ ಯೂಟ್ಯೂಬರ್ ಆಗಿರುವಂಥ ಇದು ನಿಮ್ಮ ಸಿಂಬಲ್ ನೋಡ್ಬೋದು. ಇದೇ ಸಿಂಬಲ್ ಇರುವಂಥ ಯೂಟ್ಯೂಬ್ ಕ್ರಿಯೇಟ್ ಅನ್ನೋ ಆ್ಯಪನ್ನು ಡೌನ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗಿದೆ, ನಾನು ಓಪನ್ ಮಾಡ್ತಿದ್ದೀನಿ. ಫಸ್ಟಲ್ಲಿ ಕೆಲವೊಂದು ಸೈನ್ ಇನ್ ಕೇಳ್ತಿದೆ. ಸೊ ನೀವು ಜಿಮೇಲ್ ಥ್ರೂ ಸೈನ್ ಇನ್ ಮಾಡ್ಬೋದು. ನಾನು ಜಿಮೇಲ್ ಥ್ರೂ ಸೈನ್ ಇನ್ ಮಾಡ್ತಿದ್ದೀನಿ. ಓಕೆ, ಡೈರೆಕ್ಟ್ ಇದು ಹಲವಾರು ಜನ ಇಲ್ಲಿ ವಿಡಿಯೋಗಳು ಮಾಡಿಬಿಟ್ಟಿದ್ದಾರೆ. ಸೊ ನೋಡ್ಬೋದು ನೀವು. ನಾನಿವಾಗ ಇಲ್ಲಿ ನೋಡ್ಬೋದು ನೀವು ಜನರೇಟ್ ವಿಡಿಯೋ ಹಾಗೂ ಜನರೇಟ್ ಇಮೇಜ್ ಅಂತ ಎರಡು ಕಾಣಿಸ್ತಿದೆ. ಇಮೇಜ್ ಕೂಡ ನೀವು ಇಲ್ಲಿ ಜನರೇಟ್ ಮಾಡ್ಬೋದು, ವಿಡಿಯೋ ಕೂಡ ಜನರೇಟ್ ಮಾಡ್ಬೋದು. ಸೊ ನನಗೆ ಬೇಕಾಗಿದ್ದು ಈಗ ವಿಡಿಯೋ, ಅದರ ಮೂಲಕ ತೋರಿಸ್ತೇನೆ. ಜನರೇಟ್ ವಿಡಿಯೋ ಕಂಟಿನ್ಯೂ. ಇಲ್ಲಿ ಇದಕ್ಕೊಂದು ಪ್ರಾಂಪ್ಟ್ ಕೊಡಬೇಕು. ಸೊ ಪ್ರಾಂಪ್ಟ್ ಏನು ಕೊಡಬೇಕು ಸೊ ಗೊತ್ತಿಲ್ಲ. ಅದಕ್ಕೆ ನಾನು ಎಲ್ಲಿ ಬರ್ತೀನಿ ಅಂದರೆ ಚಾಟ್ GPT ಬರ್ತೀನಿ. ಈಗ ಚಾಟ್ GPT ಬಡವರ ಬಂದು ಒಂಥರ ಚಾಟ್ GPT ಫ್ರೀಯಾಗೆಲ್ಲ ನಮಗೆ ಕೊಡ್ಬಿಡ್ತದೆ. ಎಷ್ಟು ಸಾಧ್ಯ ಅಷ್ಟು ಬಳಸ್ಕೊಡ್ರಿ. ನನಗೊಂದು ಏನು ಬೇಕಂದರೆ ಈಗ ಎಕ್ಸಾಂಪಲ್ ಈಗ ಹಂಪಿಯ ಕಲಿಯಂತ ಯಾವ ರೀತಿ ಇದೆ ಅದ್ರ ಬಗ್ಗೆ ತಾನೇ ವಿವರಣೆ ಮಾಡಬೇಕು, ಅದನ್ನು ನನಗೆ ಪ್ರಾಂಪ್ಟ್ ಗೊತ್ತಿಲ್ಲ. ಸೊ ಪ್ರಾಂಪ್ಟ್ ಕೊಡಬೇಕಂದ್ರೆ ಇವುಗಳನ್ನ ರೆಡಿ ಮಾಡೋದಕ್ಕೆ ಕೆಲವೊಂದು ಪ್ರಾಂಪ್ಟ್ಸ್ಗಳು ಬೇಕು. ಸೊ ಪ್ರಾಂಪ್ಟ್ ಯಾವ ರೀತಿ ರೆಡಿ ಮಾಡಬೇಕು ನನಗೆ ಗೊತ್ತಿಲ್ಲ. ಸೊ ನಮಗೆ ಬರುವಂಥ ಭಾಷೆ ಕನ್ನಡ ಭಾಷೆ. ಆ ಕನ್ನಡ ಭಾಷೆಯಲ್ಲೇ ನಾವು ಅದಕ್ಕೆ ಚಾಟ್ GPTಯಲ್ಲಿ ನಾವು ಹೇಳಬೇಕು. ಅದಕ್ಕೆ ಹೇಳೋದ್ರಿಂದ ಅದು ಪ್ರಾಂಪ್ಟ್ ರೆಡಿ ಮಾಡಿಕೊಡ್ತದೆ. ಯಾವ ರೀತಿ ಹೇಳೋಣ ಬನ್ನಿ ತೋರಿಸ್ತೇನೆ. ನೋಡ್ಬೋದು ನೀವು ಇಲ್ಲಿ ನಾನು ಕನ್ನಡದಲ್ಲೇ ಒಂದು ಪ್ರಾಂಪ್ಟನ್ನು ಕೊಟ್ಟಿದ್ದೀನಿ. ಹಂಪಿಯ ಕಲ್ಲಿನರ್ಥ ತನ್ನ ಬಗ್ಗೆ ತಾನೇ ವಿವರಣೆ ನೀಡುವಂತಹ ಪ್ರಾಂಪ್ಟ್ ನೀಡು. ಅದು ಎಷ್ಟು 900 ವರ್ಡ್ಸ್ ಒಳಗೆ ಇರಬೇಕು. ಸೊ ಇದನ್ನು ಕೊಟ್ಟು ಎಂಟರ್ ಬರ್ತಿದ್ದೀನಿ. ಸೊ ಈಗ ಚಾಟ್ GPT ನಾನು ಕೊಟ್ಟಿರೋಂಥ ಅರ್ಧಂಬರ್ಧ ಕನ್ನಡದ ಮೇಲೆ ತನಗೆ ಬೇಕಾದಂಥ ಸೂಕ್ತವಾದಂಥ ಪ್ರಾಂಪ್ಟನ್ನು ರೆಡಿ ಮಾಡಿಕೊಡ್ತದೆ. ಅಯ್ಯೋ, ಇದು ಕೂಡ ಕನ್ನಡದಲ್ಲಿ ಕೊಟ್ಬಿಡ್ತು. ಓಕೆ, ಬಟ್ ಭಾಳಷ್ಟು ದೊಡ್ಡದಾಗ್ತದೆ ಇದು. ಈ ರೀತಿ ಪ್ರಾಂಪ್ಟ್ ಕೊಟ್ಟರೆ ಒಂದು ಸಲ ಆ ಆ್ಯಪ್ ತೊಗೊಳೋದಕ್ಕಿಲ್ಲ, ಯಾಕಂದ್ರೆ ಅದಕ್ಕೆ ಕನ್ನಡ ಅರ್ಥ ಆಗಬೇಕಲ್ಲ. ಸೊ ಅದಕ್ಕೇನು ಮಾಡ್ತೀನಿ, ಪ್ರಾಂಪ್ಟ್ ಅನ್ನು ಇಂಗ್ಲೀಷ್ನಲ್ಲಿ ನೀಡು, ಇದನ್ನು ಕೊಡ್ತೀನಿ ಈಗ. ಓಕೆ ಗುಡ್, ಇಂಗ್ಲೀಷ್ನಲ್ಲಿ ಈಗ ಪ್ರಾಂಪ್ಟ್ ಕೊಡ್ತಾ ಇದೆ. ಬಟ್ ಈ ಪ್ರಾಂಪ್ಟ್ ಪ್ಲಸ್ ಡೈಲಾಗ್ ತುಂಬ ದೊಡ್ಡದಾಗ್ತದೆ. ನಾನು ಹೇಳ್ತೀನಿ ಅಂದರೆ ಪ್ರಾಂಪ್ಟ್ ಶಾರ್ಟ್ ಇರಲಿ, ಅದರ ಜೊತೆ ಡೈಲಾಗ್ ಕೂಡ ಇರಲಿ. ಎಂಟರ್ ಒತ್ತಿದ್ದೀನಿ. ಸೊ ನೋಡೋಣ ಇದು ಹೆಂಗೆ ಕೊಡೋದು ಚಾಟ್ GPT ಅಂತ. ಸೊ ಡೈಲಾಗನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿದೆ, ಪರವಾಗಿಲ್ಲ. ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ಇದನ್ನೇ ನಾನು ಕಾಪಿ ಮಾಡ್ತಿದ್ದೀನಿ. ನೀವು ಕನ್ನಡದಲ್ಲಿ ಬೇಕಾದ್ರೆ ಡೈಲಾಗ್ ಬರ್ಕೊಳ್ಬೋದು. ಸೊ ನಾನೇನು ಹೇಳ್ತಿದ್ದೀನಿ ಚಾಟ್ GPT ಅರ್ಥ ಆಗ್ತಿಲ್ಲ, ವಿಷಯ ಅದೇನು ನಿದ್ದೆಲಿದೆ ಅನ್ನಿಸ್ತಿದೆ.
ಓಕೆ, ನಾನಿಲ್ಲಿ ಇದನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಜನ್ರೇಟ್. ನೋಡ್ಬೋದು, ಈಗ ನಾನು ಕೊಟ್ಟಿರುವಂಥ ಪ್ರಾಂಪ್ಟ್ ಮೇಲೆ ಇದು ವರ್ಕ್ ಸ್ಟಾರ್ಟ್ ಮಾಡಿದೆ. 10 ರಿಂದ 20 ಸೆಕೆಂಡ್. ಸೊ 10 ರಿಂದ 20 ಸೆಕೆಂಡಲ್ಲಿ ನಿಮಗೆ ವಿಡಿಯೋ ರೆಡಿ ಮಾಡಿಕೊಡ್ತದೆ. ಜಸ್ಟ್ ಬರೀ ಯೋಚನೆ ಮಾಡಿ, ನಾವು ಇಮೇಜ್ ಜನ್ರೇಟ್ ಮಾಡೋಕ್ಕೆ ಒಂದು ಪ್ರಾಂಪ್ಟ್ ಬೇಕು, ಆಡಿಯೋ ಹಾಕೋಕ್ಕೆ ಒಂದು ಪ್ರಾಂಪ್ಟ್ ಬೇಕು, ಎರಡನ್ನು ಸೇರಿಸಿ ಎಡಿಟ್ ಆ್ಯಪಲ್ಲಿ ಮತ್ತೆ ಮಾಡಬೇಕು, ಕೆಲವೊಂದು ಸೌಂಡ್ ಎಫೆಕ್ಟ್ಗಳೆಲ್ಲ ಕೊಡಬೇಕು. ಬಟ್ ಆದರೆ YT ಕ್ರಿಯೇಟ್ ಅನ್ನೋ ಆ್ಯಪ್ ನಿಮಗೆ ಪ್ರಾಂಪ್ಟ್ ಕೊಟ್ಟರೆ ಸಾಕು, ಇಮೇಜ್ ಆಡಿಯೋ ಅದ್ರ ಜೊತೆ ಎಲ್ಲನೂ ವೀಡಿಯೋ ರೆಡಿ ಮಾಡಿ ಕೊಟ್ಬಿಡುತ್ತೆ. ಎಷ್ಟು ಸೂಪರ್ ಅಲ್ವಾ? ಸೊ ನೋಡೋಣ ಬನ್ನಿ ಈಗ. Namaste. I am the famous stone chariot of Hampi. My beautiful carvings artisans, I proudly preserve India's rich history and heritage. ನೋಡಿದ್ರಲ್ಲ, ಎಷ್ಟೊಂದು ಅದ್ಭುತವಾಗಿ ಬಂದಿದೆ. ಮಕ್ಕಳು ಭಾಳಷ್ಟು ಖುಷಿಯಿಂದ ನೋಡ್ತಾರೆ ಇದನ್ನು. ಸೊ ಈಗ ಏನು ಮಾಡಬೇಕು ಅಂದರೆ, ಇದು ಚೆನ್ನಾಗಿ ಅನಿಸಿತ್ತು ಅಂದರೆ ಓಕೆ, ಇದೇ ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಇಲ್ಲ ಬೇರೆ ಬೇಕು ಅಂದರೆ ನೀವು ಟ್ರೈ ಅಗನ್ ಇಲ್ಲ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಜನರೇಟ್ ಆಗುತ್ತೆ ವಿಡಿಯೋ. ಸೊ ನನಗೆ ಇದೇ ವಿಡಿಯೋ ಇರಲಿ, ಯೂಸ್ ವಿಡಿಯೋ ಅಂತಿದೆ. ನೆಕ್ಸ್ಟ್ ಇಲ್ಲಿ ಬಂದ ಮೇಲೆ ನೀವು ಇಲ್ಲೊಂದು ಬಟನ್ ಇದೆ, ಓಕೆ, ಎಕ್ಸ್ಪೋರ್ಟ್ ಇಲ್ಲೊಂದು ಏರೋ ಮಾರ್ಕ್ ಕಾಣಿಸ್ತಿರ್ಬೋದು. ಇದ್ರ ಮೇಲೆ ನೀವು ಎಕ್ಸ್ಪೋರ್ಟ್, ಅಥವಾ ಇನ್ನೊಂದು ಹೇಳ್ತೀನಿ ನಿಮಗೆ, ಈ ವಿಡಿಯೋಕ್ಕೆ ನಿಮಗೇನಾದರೂ ಕ್ಯಾಪ್ಷನ್ಸ್ ಬೇಕಾದರೆ, ಡೈಲಾಗ್ಸ್ಗಳು ಕ್ಯಾಪ್ಷನ್ಸ್ ಕೆಳಗಡೆ ಬರ್ತಿದ್ದು ಬೇಕಾದರೆ ಇಲ್ಲಿ ನೋಡ್ಬೋದು ನೀವು. ಕ್ಯಾಪ್ಷನ್ಸ್ ಕೆಲವೊಂದು ಟೈಮ್ ನನಗೂ ಹಿಂಗೆ ಮಾಡತ್ತೆ ನೋಡ್ರಿ. ಏನಾದ್ರು ಹೇಳ್ಬೇಕಂತ ಎಲ್ಲಿ ಹುಡುಕ್ಬೇಕಂತ ಸಿಗಲ್ಲ, ಪರವಾಗಿಲ್ಲ, ಅದೆಲ್ಲೋ ಇದೆಯಾ ಕ್ಯಾಪ್ಷನ್ಸನ್ನು ನೋಡಿದ್ದೀನಿ. ಸೊ ಅದು ನೀವು ಅದನ್ನು ಕ್ಲಿಕ್ ಮಾಡೋದು ಸಾಕು, ಡೈಲಾಗ್ಸ್ ಎಲ್ಲ ಕೆಳಗಡೆ ಬರ್ತಾ ಹೋಗ್ತಾವೆ. ಸೊ ಇನ್ನೊಂದು ನೆಕ್ಸ್ಟ್ ಟೈಮ್ ಹುಡುಕ್ತೀನಿ. ಬಟ್ ನೀವೇನಾದ್ರು ಸಿಕ್ಕರೆ ಅದನ್ನೇ ಅಪ್ಲೈ ಮಾಡಿ. ಈಗ ಎಲ್ಲರೋ ಮಾರ್ಕ್ ಇದೆ, ಇದನ್ನು ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ 1020 ಇದು ಏನಿದೆ ಇದನ್ನೇ ಇಟ್ಬಿಡಿ. ಸೊ ಎಕ್ಸ್ಪೋರ್ಟ್ ಏನೇನು ಅಲೋ ಇದೆ ಅಲೋಲ್ಲಿ ಕೊಟ್ಬಿಡಿ. ಸೊ ಈಗ ನಿಮ್ಮ ವಿಡಿಯೋ ರೆಡಿಯಾಗಿದೆ. ಸೊ ಇದೇ ರೀತಿ ಹಲವಾರು ವಿಡಿಯೋಗಳನ್ನು ಮಾಡ್ಬೋದು. ನಾನು ಇನ್ನೊಂದು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ನೋಡ್ಬೋದು ನೀವು, ಇಲ್ಲಿ ನಾನು ಬರೆದಿದ್ದೀನಿ, ನನ್ನ ಫೋಟೋ ಹಾಕಿ ಒಂದು ಪ್ರಾಂಪ್ಟ್ ನೀಡಬೇಕು, ಬಾದಾಮಿ ಗುಹೆಗಳ ಬಗ್ಗೆ ವಿವರಣೆ ನೀಡುತ್ತಿರುವುದು. ಸೊ ಎಂಟರ್ ಕೊಡ್ತಾ ಇದ್ದೀನಿ. ChatGPT ಒಂದು ಪ್ರಾಂಪ್ಟ್ ನೀಡ್ತಿದೆ. ಓಕೆ, ಡೈಲಾಗ್ ಏನೋ ತುಂಬ ದೊಡ್ಡದಾಯಿತು. ಇಷ್ಟು ದೊಡ್ಡದ ಡೈಲಾಗ ಅದು ಹೇಳೋದು ಕಷ್ಟ. ಡೈಲಾಗ ಸ್ವಲ್ಪ ಚಿಕ್ಕದು ಮಾಡು. ನಮಗೆ ಯಾವ ರೀತಿ ಭಾಷೆ ಬರುತ್ತೆ ಅದೇ ರೀತಿಲಿ ಅದ್ರ ಜೊತೆ ಕನ್ವರ್ಸೇಷನ್ ಮಾಡಿ ನಿಮಗೆ ತುಂಬ ಸಿಂಪಲ್ಲಾಗಿ ಪ್ರಾಂಪ್ಟ್ ಕೊಡ್ತದೆ. ಅದು ಏನೋ ದೊಡ್ಡದಾಗಿ ನಾವು ಯಾವ ರೀತಿ ಬರೀಬೇಕು ಅನ್ನೋ ಯೋಚನೆ ಮಾಡ್ಕೋಬೇಡಿ. ಸೊ ಇದೇನು ನಾನು ಕಾಪಿ ಮಾಡ್ತಿದ್ದೀನಿ. ಇಲ್ಲಿ ವಿಡಿಯೋ ಜನ್ರೇಷನಲ್ಲಿ ಬಂದು ಪೇಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಕೇಳ್ತಿದ್ದೀನಿ ಕೆಳಗಡೆ ಅಪ್ಲೋಡ್ ಅಪ್ ಟು 3 ಅಂದರೆ ನೀವು 3 ಫೋಟೋ ಒಳಗೂ ನೀವು ಅಪ್ಲೋಡ್ ಮಾಡ್ಬೋದು. ಸೊ ನಾನು ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾವ ರೀತಿ ಬರುತ್ತೆ ಅಂತ ನೋಡ್ತೀನಿ. ಸೊ ನನ್ನ ಫೋಟೋನೇ ಬರುತ್ತಾ ಅಥವಾ ಯಾವ ರೀತಿ ಕಾಣಿಸ್ತೀನಿ ಒಂದ್ಸಲ ಚೆಕ್ ಮಾಡಬೇಕು. ಓಕೆ, ವೇಟ್ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ. ನಮಸ್ಕಾರ, ನಾನೀಗ ಬಾದಾಮಿ ಗುಹೆಗಳ ಮುಂದೆ ನಿಂತಿದ್ದೇನೆ. ಚಾಲುಕ್ಯರು ಕೆಂಪು ಮರಳುಗಲ್ಲನ್ನು ಕೊರೆದು ಈ ಅದ್ಭುತ ಗುಹೆಗಳನ್ನು ನಿರ್ಮಿಸಿದರು. ಇವು ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ಪರಂಪರೆಯಾಗಿದೆ. ಯಪ್ಪ ಗುರುವೆ, ನೀನು ನೋಡ ನಗ್ತಿರ್ಬೋದು ಗೊತ್ತು ನನಗೆ. ಬಟ್ ಆದರೂ ಇರಲಿ, ಏನೂ ಪರವಾಗಿಲ್ಲ, ಚೆನ್ನಾಗಿದೆ ಬಂದಿದೆ ಅನ್ಕೋತೀನಿ. ಇದೇ ರೀತಿ ನೀವು ಕೂಡ ಫೋಟೋಗಳನ್ನು ಹಾಕಿ ವಿಡಿಯೋವನ್ನು ರೆಡಿ ಮಾಡ್ಕೊಳ್ಬೋದು. ಯಾವುದಾದ್ರೂ ಒಂದು ಸಿಂಪಲ್ ನೀವು ಬ್ಯಾಕ್ಗ್ರೌಂಡ್ ಬೇಕಾದ್ರೆ ನಿಮ್ಮ ಸ್ಕೂಲ್ದೇ ಹಾಕೋಬೋದು, ಅಥವಾ ನಿಮ್ಮ ಮನೆಯೇ ಹಾಕೋಬೋದು. ಯಾವುದೋ ಹಿಸ್ಟಾರಿಕಲ್ ಪ್ಲೇಸ್ ಬೇಕಾದರೆ ಅದೇ ರೀತಿ ಹಾಕೋಬೋದು. ಈ ರೀತಿ ವಿಡಿಯೋನ ರೆಡಿ ಮಾಡಿಕೊಡ್ತದೆ. ತುಂಬ ಚೆನ್ನಾಗಿದೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಇದನ್ನು ಕೆಳಗಡೆ ಕಾಣಿಸ್ತಿರುವಂಥ ಯೂಸ್ ವಿಡಿಯೋ, ಇಲ್ಲಿ ಮೇಲ್ಗಡೆ ಏರೋ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್, ಈ ವಿಡಿಯೋ ನಿಮ್ಮ ಗ್ಯಾಲರಿಯಲ್ಲಿ ಬಂದು ಸೇವ್ ಆಗ್ತದೆ. ಇದೇ ರೀತಿ ವಿಡಿಯೋವನ್ನು ನೀವು ಕೂಡ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಹಳ್ಳಿಗಳಲ್ಲಿ ನಿಧಾನವಾಗಿ ಸುತ್ತಿದಂತೆ ಈ ಮರದ ಗಾಣ ತಿರುಗಿ ಎಣ್ಣೆ ತೆಗೆಯಲಾಗ್ತಿತ್ತು. ಇದು ನಮ್ಮ ಸಂಸ್ಕೃತಿ ಮತ್ತು ಗ್ರಾಮೀಣ ಜೀವನದ ಅಮೂಲ್ಯ ಪರಂಪರೆಯಾಗಿದೆ. ನಾನು ಅಶೋಕ ಸ್ತಂಭ, ನಾನು ಭಾರತದ ರಾಷ್ಟ್ರೀಯ ಲಾಂಛನ. ಇಲ್ಲಿರುವ 4 ಸಿಂಹಗಳು ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೆಮ್ಮೆಯನ್ನು ಪ್ರತಿನಿಧಿಸುತ್ತವೆ. ನನ್ನ ಕೆಳಭಾಗದಲ್ಲಿ ಸತ್ಯಮೇವ ಜಯತೆ ಬರೆಯಲಾಗಿದೆ. ನೋಡಿದ್ರಲ್ಲ, ಇಷ್ಟೊಂದು ಸಿಂಪಲ್ ರೆಡಿ ಮಾಡ್ಬೋದು. ನೀವು ಕೂಡ ಇಂಥ ವಿಡಿಯೋವನ್ನು ರೆಡಿ ಮಾಡಿ. ಮಕ್ಕಳು ನಿಮ್ಮನ್ನು ವಿಶೇಷವಾಗಿ ಗುರುತಿಸ್ತಾರೆ. ನಮ್ಮ ಟೀಚರು, ನಮ್ಮ ಸರು ಏನೋ ವಿಶೇಷ ಕಲಿಸಿದ್ದಾರೆ ಅಂತ ತುಂಬ ಇಂಟ್ರೆಸ್ಟ್ ಕೊಟ್ಟು ನಿಮ್ಮ ಸಬ್ಜೆಕ್ಟನ್ನು ಕಲಿತಾರೆ. ಸೊ ಅದೇ ರೀತಿ ಇಂಥ ಕಂಟೆಂಟ್ಗಳು ನಿಮಗೇನಾದ್ರು ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಶೇಷ ಕಂಟೆಂಟ್ಗಳು ಆವಾಗ ನಿಮ್ಮ ತರ್ತಾನೆ ಇರ್ತೇನೆ. ಸೊ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.